ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರದ ಕತಿಯಾರ್ನಲ್ಲಿ ನಡೆದಂತಹ ಮಹತ್ವದ ರ್ಯಾಲಿಯಲ್ಲಿ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನು ಸಿಎಂ ಕುರ್ಚಿಗೆ ಒಂದು ಜಂಗಿ ಕುಸ್ತಿ ನಡೀತಿದೆ. ಕಿಮ್ಮತ್ತು ಯಾರಿಗಿದೆ? ಹೈಕಮಾಂಡ್ಗೆ ಮಾತ್ರ ಇದೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಅದೇ ಮಾತುಗಳನ್ನು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಕಿಮ್ಮತ್ತಿನ ರಾಜಕಾರಣ, ಯಾರ್ಯಾರೋ ಹೇಳಿದ್ರೆ ಸಿಎಂ ಸ್ಥಾನ ಬದಲಾಗೋದಿಲ್ಲ. ಆ ಮಾತಿಗೆ ಕಿಮ್ಮತ್ತಿರುವಂಥದ್ದು ಕೇವಲ ಮೂವರಿಗೆ: ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ. ಇದೇ 15ರ ನಂತರ ನಾನು ಹೈಕಮಾಂಡ್ ಭೇಟಿ ಮಾಡ್ತೀನಿ, ದೆಹಲಿಗೆ ಹೋಗ್ತಿದ್ದೀನಿ ಅನ್ನುವಂತಹ ಮಾತನ್ನು ಈ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ರೆ, ಮತ್ತೊಂದು ಕಡೆ ಅದೃಷ್ಟ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳನ್ನು ಅವರ ಪಾಳೆಯ, ಅವರ ಅಭಿಮಾನಿಗಳು ಹೇಳ್ತಿರುವಂಥದ್ದು. ಆದರೆ ಮೇ 20, 2023ರಿಂದ ನವೆಂಬರ್ 20, 2025 ತನಕ ಬಹುಪಾಲು ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ, ಸಿಎಂ ಚೇಂಜ್ ಆಗ್ತಾರೆ, ಅದು ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಒಂದು ವಿಚಾರವನ್ನು ಜೀವಂತವಾಗಿ ಇಟ್ಟುಕೊಂಡು ಬಂದಿದ್ದು ಡಿ.ಕೆ. ಶಿವಕುಮಾರ್, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮೀಡಿಯಾ ಟೀಮ್. ಇದೀಗ ಆ ವಿಚಾರಕ್ಕೆ ಸಾಕಷ್ಟು ಜೀವ ತುಂಬುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಕೂಡ ಅದೇ ಚರ್ಚೆ ಆಗ್ತಿದೆ. ವಿಶೇಷ ಅಂದರೆ ಕೆಲವು ಪ್ರಾದೇಶಿಕ ಪತ್ರಿಕೆಗಳು ದಿನಾಂಕವನ್ನು ಕೂಡ ನಿಗದಿ ಮಾಡಿ, ಈ ದಿನ ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಷ್ಟರ ಮಟ್ಟಿಗೆ ಭವಿಷ್ಯವನ್ನ, ಜ್ಯೋತಿಷ್ಯವನ್ನ ಪತ್ರಕರ್ತರು ಹೇಳ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕತಿಹಾರ್ನಲ್ಲಿ, ಸೀಮಾಂಚಲ್ ಪ್ರಾಂತ್ಯದಲ್ಲಿ ಬರುವಂತಹ ಒಂದು ಪ್ರಮುಖ ನಗರದಲ್ಲಿ ನರೇಂದ್ರ ಮೋದಿಯವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಹೇಗಿದೆ ಅಂದರೆ ನೋಡಿ, ನವೆಂಬರ್ 14ರ ನಂತರ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರುವಂತಹ ಕೆಲ ರಾಜ್ಯಗಳಲ್ಲಿ ಕಿತ್ತಾಡ್ತಾರೆ. ಯಾಕೆ ಅಂದರೆ ರಿಸಲ್ಟ್ ಇಲ್ಲಿ ಏನಾಗುತ್ತೋ ಅದರ ಮೇಲೆ ಅಲ್ಲಿನ ಕಚ್ಚಾಟ ಮತ್ತು ಕಿತ್ತಾಟ ಹೇಗಿರುತ್ತೆ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಇಲ್ಲಿ RJD ಕಾಂಗ್ರೆಸ್ ಕೂಡ ಕಿತ್ತಾಡುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಬೇರೆ ವಿಚಾರ, ಅಂದರೆ ಬಿಹಾರದಲ್ಲಿ. ಆದರೆ ಮೋದಿಯವರು ಕೊಟ್ಟಂತಹ ಮೆಸೇಜ್ ಏನು? ಒಂದು ವೇಳೆ ಸರಳ ಬಹುಮತ NDAಗೆ ಬರದೇ ಹೋದರೆ, ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಬಹುದೊಡ್ಡ ಲಾಭ ಸಿಕ್ಕರೆ, ಅದರಲ್ಲೂ RJD ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ, JDU ಈ ಕಡೆ NDAದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ, ಯಾಕಂದರೆ ಅಲ್ಲೂ ಕೂಡ NDAದಲ್ಲಿ ನಿತೀಶ್ ಕುಮಾರ್ ವರ್ಸಸ್ BJP, ಅಮಿತ್ ಶಾ ಅನ್ನುವಂತಹ ಫೈಟ್ ನಡೀತಿದೆ. ಇದೆಲ್ಲದರ ಮಧ್ಯೆ ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಮಾರು 15ರಿಂದ 20 ಕ್ಷೇತ್ರಗಳಲ್ಲಿ ಕಿಂಗ್ ಮೇಕರ್ ಪ್ರಶಾಂತ್ ಕಿಶೋರ್ ಗೆಲ್ತಾರೆ, ಅವರ ಜನ್ ಸುರಾಜ್ ಪಕ್ಷ ಗೆಲ್ಲುತ್ತೆ ಅನ್ನುವಂತಹ ಚರ್ಚೆಗಳೇನಿದೆ, ಅಸಲಿ ಗ್ರೌಂಡ್ ರಿಪೋರ್ಟ್ ಏನಿದೆ, ಲೋಕಲ್ ಸೆಫಾಲಜಿಸ್ಟ್ ಏನು ಹೇಳ್ತಿದ್ದಾರೆ, ಇದಕ್ಕೆ ಪೂರಕವಾಗಿ ಕರ್ನಾಟಕದ ಒಂದು ಚಿತ್ರಣವನ್ನು ಈಗ ನೋಡಬೇಕಿದೆ. ಹೇಳಿ ಕೇಳಿ, ಅಹಿಂದ ನಾಯಕ ಸರಳ ಸುಲಭಕ್ಕೆ 70 ಜನರ ಬೆಂಬಲವನ್ನ ಈ ಕ್ಷಣಕ್ಕೆ ಕಾಂಗ್ರೆಸ್ನ 135 ಶಾಸಕರ ಪೈಕಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಲ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಎಷ್ಟು? ಅತಿ ಹೆಚ್ಚು ಅಂದರೆ 17 ಶಾಸಕರ ಲೆಕ್ಕ ತಗೋಬಹುದು. ಅವರು ಕೂಡ ನೇರ ಸಿದ್ದರಾಮಯ್ಯ ಅವರನ್ನ ವಿರೋಧಿಸುವಂತಹ ಧೈರ್ಯ, ಎದೆಗಾರಿಕೆಯನ್ನು ಮಾಡುವವರಿಲ್ಲ. ನೋ ಡೌಟ್ ನವೆಂಬರ್ 15ರ ನಂತರ ಪುನರ್ರಚನೆ, ಸಂಪುಟ ವಿಸ್ತರಣೆ ಇಂಥದ್ದೇ ಏನೋ ಒಂದು ಆಗಬಹುದು ಅಂತ ಸಿದ್ದರಾಮಯ್ಯ ಬಣ ಪ್ರತಿಪಾದನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಎಲ್ಲ ಒಂದು ಸಣ್ಣ ಬೆಳಕಿನ ಕಿಂಡಿ ಸಿಗಬಹುದು. ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನುವ ಕಟ್ಟ ಕಡೆಯ ನಿರೀಕ್ಷೆಯಲ್ಲಿ, ಆಸೆಯಲ್ಲಿ, ಮಹತ್ವಾಕಾಂಕ್ಷೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ ಕಾದು ನೋಡ್ತಾ ಇರುವಂಥದ್ದು. ಆದರೆ ಖುದ್ದು ನರೇಂದ್ರ ಮೋದಿ ಅವರೇ ಹೇಳಿರೋ ಪ್ರಕಾರ, ಅದು ಕತಿಹಾರ್ನಲ್ಲಿ, ಬಿಹಾರದಲ್ಲಿ ಬಹುದೊಡ್ಡ ಜಗಳ ಆಗತ್ತೆ. ಆದರೆ ಈ ರಿಸಲ್ಟ್ ಏನು ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ಕಾಂಗ್ರೆಸ್ ಕನಿಷ್ಠ 30ಕ್ಕೂ ಅಧಿಕ ಸ್ಥಾನಗಳನ್ನು ಬಿಹಾರದಲ್ಲಿ ಗೆದ್ದು RJDಗೆ ಅದು ಕಿಂಗ್ ಮೇಕರ್ ಆಗಿದ್ರೆ, ಇನ್ನುಳಿದ ಪಕ್ಷಗಳು ಮುಖ್ಯವಾಗಿ ಸಮಸ್ಯೆ ಆಗೋದಿಲ್ಲ. ಆ ಸಂದರ್ಭ ಏನಾದರೂ ಬಂದರೆ
ಸಿದ್ದರಾಮಯ್ಯ ಅವರನ್ನ ಬದಲಿಸುವಂತಹ ಧೈರ್ಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬಹುದು. ಅದು ಸಾಧ್ಯವಾಗಿಲ್ಲ ಅಂದರೆ ಅತಿದೊಡ್ಡ ರಾಜ್ಯ ಕಾಂಗ್ರೆಸ್ ಈಗ ಉಳಿಸ್ಕೊಂಡಿರುವಂಥದ್ದು ತೆಲಂಗಾಣ ಬಿಟ್ಟರೆ ಕರ್ನಾಟಕ, ಅಂತಹ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆಯಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಬಹುದೊಡ್ಡ ಹೊಡೆತ ಬೀಳೋದು ಕಾಂಗ್ರೆಸ್ ಹೈಕಮಾಂಡ್ಗೆ. ಯಾಕಂದ್ರೆ ಬಿಹಾರ ಆದಮೇಲೆ ಇನ್ನು ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳದಂತಹ ಪ್ರಮುಖ ರಾಜ್ಯಗಳ ಚುನಾವಣೆಯನ್ನು ಎದುರಿಸಬೇಕಿದೆ. ಇಂತಹ ಸಂದರ್ಭದಲ್ಲಿ ಒಂದು ಸಿದ್ದರಾಮಯ್ಯ ಅವರನ್ನು ಇಳಿಸುವಂತಹ ಧೈರ್ಯ, ದುಸ್ಸಾಹಸ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಿಲ್ಲ. ಯಾವ ಕಾರಣಕ್ಕೂ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಆದಾಗ್ಯೂ ತುಂಬ ದೊಡ್ಡ ಒಂದು ಲಾಭ ಅನ್ನೋ ರೀತಿಯಲ್ಲಿ ಅಥವಾ ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ಆ ಕಡೆ RJD 80 ಸ್ಥಾನಗಳನ್ನು, ಕಾಂಗ್ರೆಸ್ 40 ಸ್ಥಾನಗಳನ್ನು ಗೆದ್ದು ಬಿಟ್ರೆ ಗೇಮ್ ಆಗುತ್ತೆ. DK ಶಿವಕುಮಾರ್ ಅವರು CM ಆಗಬಹುದು. ಆದರೆ ಕಳೆದ ಚುನಾವಣೆ ಮತ್ತು ಅದರ ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಅದು 2015 ಮತ್ತು 2020 30ರ ಗಡಿಯನ್ನು ಕೂಡ ಕಾಂಗ್ರೆಸ್ ಮುಟ್ಟಿಲ್ಲ ಬಿಹಾರದಲ್ಲಿ. ಒಂದು ಕಾಲಕ್ಕೆ ಬಿಹಾರದಲ್ಲಿ ಏನು ಬೇಕಾದರೂ ಆಗ್ತಿತ್ತು ಕಾಂಗ್ರೆಸ್ ಲೆಕ್ಕಾಚಾರಗಳು. ಆದರೆ ಈಗ ಪ್ರಾದೇಶಿಕ ಪಕ್ಷಗಳು ಬೆಳೆದ ಮೇಲೆ JDU, RJD, ಜಿತನ್ ರಾಮ್ ಮಾಂಜಿ ಅವರ ಪಕ್ಷ ಇರಬಹುದು, ಚಿರಾಗ್ ಪಾಸ್ವಾನ್ ಅವರ LJP ಇರಬಹುದು, ಹೀಗೆ ಡಿವೈಡ್ ಆಗಿದೆ ಮತ ಬ್ಯಾಂಕ್. ಇಂತಹ ಸಂದರ್ಭದಲ್ಲಿ ಅತಿ ಹಿಂದುಳಿದ ಮತ್ತು ಹಿಂದುಳಿದ ಸಮಾಜಗಳ ವೋಟ್ ಬ್ಯಾಂಕ್ ಅನ್ನು ಆಧರಿಸಿ ಮಹಾಗಠಬಂಧನ್ ಏನು ಒಂದು ರಾಜಕಾರಣ ಮಾಡ್ತಿದೆ, MY ಮುಸ್ಲಿಂ ಪ್ಲಸ್ ಯಾದವ ಅಂತ, ಈ ಎಲ್ಲ ಲೆಕ್ಕಾಚಾರದ ಮಧ್ಯೆ ಇಲ್ಲಿ ಹಿಂದಾದಿಂದ 135 ಗೆದ್ದಂತಹ ಕಾಂಗ್ರೆಸ್ ಏಕಾಂಗಿಯಾಗಿ ಬಿಹಾರದಲ್ಲಿನ ಸಣ್ಣ ಲೆಕ್ಕಾಚಾರಗಳ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಇಳಿಸುವಂತಹ ಸಾಧ್ಯತೆಗಳು ವಿರಳ. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಗೂಢಾರ್ಥದಲ್ಲಿ ಹೇಳಿರುವಂತಹ ಮಾತಾಗಿರಬಹುದು. ನರೇಂದ್ರ ಮೋದಿ ಅವರ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.